ರಜೆ ಮೇಲೆ ಊರಿಗೆ ಬಂದ ಯೋಧನ ಮೇಲೆ ಹಲ್ಲೆ. ಶ್ರೀ ದುರ್ಗಾದೇವಿ ಜಾತ್ರೆಯಲ್ಲಿ ಪ್ರಸಾದ ಸಾಗಾಟ ಮಾಡುತ್ತಿದ್ದವರನ್ನು ಪ್ರಶ್ನೆ ಮಾಡಿದಕ್ಕೆ ಹಲ್ಲೆ. ಕಣ್ಣು ಹಾಗೂ ಕುತ್ತಿಗೆ ಮತ್ತು ಎದೆ ಭಾಗಕ್ಕೆ ಬಲವಾದ ಏಟು ಬಿದ್ದಿರುವ ಕಾರಣ ಯೋಧ ಮಹಾಲಿಂಗಪುರ ರೀತಿ ಆಸ್ಪತ್ರೆಗೆ ದಾಖಲು. ಗಲಾಟೆಯಲ್ಲಿ ಯೋಧನ ಕೊರಳಲ್ಲಿರುವ ಬಂಗಾರದ ಚೈನು ಹಾಗೂ ಕೈಯಲ್ಲಿದ್ದ ಬ್ರಾಸ್ಲೆಟ್ ನಾಪತ್ತೆ. ಹಲ್ಲೆ ಮಾಡಿದ 5 ಜನರ ಮೇಲೆ ಮಹಾಲಿಂಗಪುರ ಪೊಲೀಸ್ ಠಾಣೆಯಲ್ಲಿ ಕೇಸ ದಾಖಲು. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ನಂದಗಾವ ಗ್ರಾಮದಲ್ಲಿ ಮಂಗಳವಾರ ದಿನಾಂಕ 7ನೇ ತಾರೀಕು ಶ್ರೀ ದುರ್ಗಾದೇವಿ ಜಾತ್ರೆ ಜರುಗಿತು. ಜಾತ್ರೆಯಲ್ಲಿ ಪ್ರಸಾದವನ್ನು ಬೇರೆ ಕಡೆ ಸಾಗಾಟ ಮಾಡುತ್ತಿದ್ದರು. ಸಾಗಾಟ ಮಾಡುವುದನ್ನು ಗಮನಿಸಿದ ಯೋಧ ಶ್ರೀನಿವಾಸ ಗಸ್ತಿ ಪ್ರಸಾದವನ್ನು ಜನರಿಗೆ ಕೊಡುವುದನ್ನು ಬಿಟ್ಟು ಎಲ್ಲಿ ಸಾಗಾಟ ಮಾಡುತ್ತಿದ್ದೀರಾ ಎಂದು ಅವರನ್ನು ಪ್ರಶ್ನೆ ಮಾಡಿದ್ದಾರೆ. ಪ್ರಶ್ನೆ ಮಾಡಿದಕ್ಕೆ ಅದನ್ನು ನೀನೇನು ಕೇಳುತ್ತೀಯಾ ಎಂದು ಯೋಧನನ್ನು ಅವಾಚ್ಯ ಶಬ್ದದಿಂದ ಬೈದಿದ್ದಾರೆ. ಹಾಗೆ ಯೋಧನಿಗೂ ಹಾಗೂ ಕೆಲ ಜನರ ಜೊತೆಗೆ ಮಾತಿನ ಚಕಮಕಿ ನಡೆದಿದೆ. ನಂತರ ಯೋಧ ಶ್ರೀನಿವಾಸ ಗಸ್ತಿ ಮೇಲೆ ಮನಬಂದಂತೆ ಹಲ್ಲೆ ಮಾಡಿದ್ದಾರೆ. ಅದು ಏನೇ ಆಗಲಿ ದೇಶ ಕಾಯೋ ಯೋಧನ ಮೇಲೆ ಹಲ್ಲೆ ಮಾಡುವುದು ಸರಿಯಲ್ಲ. ಅದೇ ಕಾರಣಕ್ಕೆ 5 ಜನರ ಮೇಲೆ ಎಫ್ಐಆರ್ ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ವರದಿ ಗಂಡನ್ ಕರ್ಕೊಂಡ್ ಬಂದ್ ಕಿಶಿಂದ ನಮ್ಮ ಮಾವರ ನಾವ ನಮ್ಮ ಅತ್ತಿ ಬಂದ ಗಂಡನ ಇಲ್ಲಿ ಅಡ್ಮಿಟ್ ಮಾಡಿದ್ವಿ ಸರ್. ಅದಕ್ಕ ನೋಡ್ರಿ ಸರ್ ನಮ್ಗ ನ್ಯಾಯ ಕೊಡಿಸ್ಕೊಡ್ರಿ. ನನ್ ಗಂಡನ ಬಾಳ ಅಂದ್ರ ಚೈನ್ ಹರ್ಕೊಳ್ಳೋ ಮುಂದ್ ಇವೆಲ್ಲಾ ಅದ ಪಚ್ಚಿದ ಗಾಯಗಳು ಅದಾವ್ರಿ. ಆಮೇಲೆ ಹೊಟ್ಟಿ ಒದ್ರಿ ಅವ್ನ ಮಕ್ಳ ಜಿಗಜಿಗದ ಕಣ್ಣಿಗೆ ಬಡದ್ ಕಣ್ಣು ಡ್ಯಾಮೇಜ್ ಮಾಡ್ಯಾರ್ರಿ. ಅದಕ್ಕ ನಮ್ಗ ನೀವ ನ್ಯಾಯ ಕೊಡಿಸ್ಕೊಡ್ರಿ ಸರ್. ನನ್ನ ಹೆಸರು ಶ್ರೀನಿವಾಸ್ ಗಸ್ತಿ ಅಂತೇಳಿ ಹವಾಲ್ದಾರ್ನ ಆರ್ಮಿ ಒಳಗೆ ವರ್ಕ್ ಮಾಡ್ತಿದ್ದೀನಿ. ನಾನು ವರ್ಕ್ ಮಾಡಕ್ಕೆ 23 ವರ್ಷ ಸರ್ವಿಸ್ ಆಯ್ತು. ನಾನು ರಜೆಕಂತೆ ಬಂದಿದ್ದೀನಿ. ನಮ್ಮೂರು ರಬಕಬಂಟಿ ತಾಲೂಕು ನಂದಗಾಂವ್ ಅಂತೇಳಿ. ಬಂದಾಗ ನನ್ನ ಮ್ಯಾಗ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಯಾಕೆ ಮಾಡಿದಾರೆ ಅಂದ್ರೆ ಸರ್, ನಮ್ಮೂರು ದುರ್ಗಾದೇವಿ ಜಾತ್ರೆ ನಡೆದಾಗ ಪ್ರಸಾದ ಕಳ್ತನ ಮಾಡಿ ಪ್ರಸಾದ ಕಳ್ಸಾತಿದ್ದಾಗ ವಿಠಲ್ ಮ್ಯಾಗಡಿ ಮಾಡೋ ಮುಂದೆ ನಾನು ತಡೆಗಟ್ಟಿದ್ದಕ್ಕೆ ಗ್ರೂಪ್ ಕಟ್ಕೊಂಡ್ಬಂದು ಅವನ ಮಗ ಮತ್ತೆ ನಾವು ಬಸವರಾಜ್ ಅಂತೇಳಿ ಅಟ್ಯಾಕ್ ಮಾಡಿ ನಾನು ಹೊಡೆದು ಕೊಳ್ಳಲ್ಲಿದ್ದ ಬಂಗಾರು 2 ತೊಲಿದು ಮತ್ತೆ ಕೈ ಬ್ರಾಸ್ಲೆಟ್ 1 ತೊಲಿ ತುಂಬಿದ್ದಾರೆ. ಈಗ ಸರ ಕೇಳಂತ ಹೇಳ್ತಾನ, ನೀ ಯಾರು ಮಾಡ್ಕೊ ಅಂತ ಹೇಳ್ತಾನ್ರಿ. ನಾ ಕೇಸ್ ಕೊಟ್ರೆ ಕೇಸು ಜಿಲ್ಲಾ ಮಾಡೋದು ಮಾಡ್ತಾರೆ. ನಾ ಬರ್ಕೊಟ್ಟಿದ್ದು ಕೇಸ್ ಬೇರೆ ಐತಿ, ನಮ್ಮ ಫ್ಯಾಮಿಲಿ ರೀ. ಮೇಡಮ್ ಕೇಸ್ ಹಾಕೋದು ಬೇರೆ ಆಗತ್ತೈತ್ರಿ. ನಾ ಕೇಳಂತ ಹೇಳ್ತಾರ್ರಿ, ನೀ ಎಲ್ಲಿ ಹೋಗಿ ಹೋಗು, ನನ್ನ ಕಡೆ ದೊಡ್ಡ ಗುಂಡಾಗಳು ಅದಾರು. ಮತ್ತೆ ನೀ ನೋಡ್ತೀನಿ ನೀನು ಅಂತ ಹೇಳ್ತಾನು. ಮತ್ತೆ ಕ್ವಾಣ ಕಡ ನೀನು ಕಡಿದಂತ ಸರ್ ನಾನು ಧಮಕಿನೂ ಮಾಡಿದ್ದೇನೆ. ಹಿಂಗಾಗಿ ನನ್ನ ಹೆಂಡತಿ ಎಲ್ಲ ನನಗೆ ಹೋಗಿ ಕೇಸ್ ಮಾಡಿದ್ದಾರೆ. ಮಾಡಿದ ಹಿಂಗ ಮಾಡಿ ಎಸ್ ಸರ್ ನಮ್ಮ ಆರ್ಮಿದಿಂದ ನಮ್ಮ ಬೆಟ್ರಿ ಕಮಾಂಡರ್ ಮಾತಾಡಿದ್ದಾರೆ ಎಸ್ ಜೋಡೆ. ಎಸ್ ಸರ್ ಮಾಡಿದ್ರು ಕೇಸ್ ಇನ್ನ ಡಿಲ್ ಆಗಿತ್ತು. ಇನ್ನ ಅವ್ರು ಹೊರಗಡೆ ಅಡ್ಡಾಡತ್ತಾರೆ. ಮತ್ತೆ ಗುಂಡಾಗಳು ಕರ್ಕೊಂಡು ಇನ್ನ ಇಲ್ಲಿ ಅಡ್ಡಾಡ್ತಾರೆ ಡೈಲಿ ಸರ್ ಬಂದು. ಇನ್ನ ಪೊಲೀಸ್ ಸ್ಟೇಷನ್ ಕೇಸ್ ಮಾಡಕ್ ಹೋದಾಗ ಅಲ್ಲಿ 4 ಜನ ಗುಂಡಾಗಳು ಬಂದಿರಿ. ಬಂದಾಗ ನಾ ಮಾಡಿದ್ದು ವಿಠಲ್ ಜೋಡೆ ರೀ. ಇವ್ ಗುಂಡಾಗಿರಿ ಮಾಡಾಕತ್ತಾರೆ ಅಂತ ನಮಗೆ ಧಮಕಿ ಮಾಡ್ರಿ. ಇನ್ನ ಕೊಟ್ಟು ಬಂದ ಮೇಲೆ ಸರ್ ನನ್ನ ಮ್ಯಾಗ ಮತ್ತೊಂದು FIR ಮಾಡಿದ್ದಾರೆ. ನನ್ನ ಮ್ಯಾಗ, ನನ್ನ ಹಿಂದಿ ಮ್ಯಾಗ, ನಮ್ಮ ಮನೆ ಮ್ಯಾಗ, ನಮ್ಮ ವಹಿನಿ ಮೇಲೆ. ಮತ್ ಹಿಂಗ್ ಮಾಡ್ರ ಸರ್ ದೇಶ ಮತ್ತೊಂದು ಇದಿಲ್ಲ ಅಂತಂದ್ರೆ ಇನ್ನು ಆಮ್ ಆದ್ಮಿ ಹೆಂಗ್ ಮಾಡ್ದ ಸರ್. ಹಿಂಗಾಗಿ ನಾನು ಮಾಧ್ಯಮಕ್ಕೆ ಬಂದು ನಿಮ್ಗೆ ಹೇಳಿ ಕೊಟ್ಟೆ ಸರ್. ಇದಕ್ಕೆ ಒಂದಂಗ ಏನ್ರ ಒಂದು ಇದು ಮಾಡಿಸ್ಕೊಡ್ರಿ ಸರ್. ಇದನ್ನ ರಿಕ್ವೆಸ್ಟ್ ಸರ್. ದೇವ್ರ ಪ್ರಸಾದ ಹಚ್ಚು ಮುಂದ್ರಿ ಸರ್, ಅದ ಸಮಾಜ ಸರ್. ಎಲ್ಲ ಪ್ರಸಾದ ಅದೆಲ್ಲ ಪಟ್ಟಿ ಮಾಡಿರ್ತಾರೆ. ಪಟ್ಟಿ ಮಾಡೋ ಮುಂದ್ರಿ ಅವನು ಒಬ್ಬನೇ ಸುಡು ಮಾಡಿ ಕಳ್ಸೋ ಮುಂದೆ ನಾ ಹಿಡ್ದೀನಿ ಸರ್. ಅವನು ಹಿಡಿದು ನಾನು ಮಲ್ಲಪ್ಪ ಅನ್ನೋ ಹೇಳಿನ್ರಿ. ಹೇಳಿ ಅವ್ನು ವಾರ್ನಿಂಗ್ ಮಾಡಿದ್ರೆ ಅವ್ನು ಮಾಡಿದ್ರ ಅವ್ನು ಹೇಳಿದ್ರೆ ಅದ್ರೇನ್ ಕೇಳ್ತೀವಿ ಮಗನ ಅಂತ ಕೇಳ್ತಾನ್ರಿ ಅವ್ನು. ಮತ್ ಸರ್ ನಮ್ಮ ಊರಾಗ ನಾವಲ್ಲ, ನಾವ್ ಕೇಳಲ್ಲ. ಅವ್ರು ಹೇಳ್ತಾವ ನಾವ್ ಮಾಡಿದಕ್ಕೆ ಅಂತ ಹೇಳ್ತಾರೆ. ಯಾಕಂದ್ರೆ ಊರು ಅವ್ರದ ಆಯ್ತು ಸರ್. ಇದು ನಮ್ದಲ್ಲ ಸರ್. ನಾ ದೇಶಕ್ಕೆ ಕೈ ಸೈನಿಕ ಅದೇನು ಸರ್. ನನಗೆ ಊರು ಅಷ್ಟೇ, ನನ್ನ ದೇಶ ಅಷ್ಟೇ. ಹಿಂಗೆ ತಡೆಗಟ್ಟಿದ ಇದನ್ನ ಮಾಡಿದ್ದಾರೆ ಸರ್. ಹಾ ಸರ್, ಅವ್ ಹೇಳಿದ್ದೇನ್ರಿ ನನ್ನ ಹಿಂದಿ ಮುಂದ, ನಿನ್ ದನ ಕಡೆ ಹೆಂಗ್ ಕೋಣ ಕಡ್ದಿಲ್ಲ ನೀನ್ ಕಡಿತ ಅಂತ ಹೇಳ್ತಾನೆ ಸರ್. ನನಗೆ ಧಮಕಿ ಮಾಡಿದ್ದೇನೆ. ಮತ್ತೆ ಅವ್ನ ಕೂಡ ಏನೋ ದೊಡ್ಡ ಗುಂಡಾಗಳು ಅದಾರಂತ್ರಿ. ಮತ್ತ ಸರ್ಕಾರ ನಮ್ ಕೈಯಾಗೈತೆ ಸರ್. ಯಾರಾದ್ರೂ ನಮ್ಗೆ ಗೊತ್ತಿಲ್ಲ. ಮತ್ತೆ ಹೇಳ್ತಾರೆ ಊರ್ ಮಂದಿ ಕರ್ಕೊಂಡ್ ಬರ್ತೀನಿ, ಊರ್ ಮಂದಿ ನನ್ನ ಕಡೆ ಇದಾರೆ ಸರ್. ನಾ ಸಮಾಜ ಬಿಟ್ಟಿಲ್ಲ, ನನ್ನ ಸಮಾಜನಾಗ ಎಲ್ಲಾರು ಅಷ್ಟೇ. ನನಗ್ ಮಾಡಿದಾರೆ ಇವ್ರು 5 ಜನ. ಬಸವರಾಜ, ಅವನ ಮಕ್ಳು 3 ಜನ, ವಿಠಲ್. ಫಸ್ಟ್ ವಿಠಲ್ ಸರ್. ಸೆಕೆಂಡ್ ಸರ್ವನ್, ಅವನ ಮಗಾರಿ ಶ್ರವಣ್. ಮತ್ತ ಇನ್ನಾಬ್ರಿ ಕೃಷ್ಣ, ಮತ್ತ ಇನ್ನಾಬು ಕರಣ್ಣ ಸರ್. ನೀ ಕಂಪ್ಲೀಟ್ ಆಗಿ ಸರ್ ನಿನ್ನ FIR ಆಗಿದೆ. ನಾವು ಅವತ್ತು ರಾತ್ರಿ ಬಂದಾಗ ಹಿಡ್ಕೊಂಡ್ ಹೋಗಿದ್ದಾರೆ ಪೊಲೀಸರು. ಆದ್ರೂ ಅವ್ರ ಮ್ಯಾಗ ಏನು ಆಕ್ಷನ್ ಇಲ್ಲ. ಯಾಕೆಂದ್ರೆ ಸರ್ ಅವ್ರಿಗೇನು ದೊಡ್ಡ ರಾಜಕೀಯ ಇದೈತಿ.
ಅವ್ರ ನಮ್ಗೆ ಜಾಸ್ತಿ ಅಂದ್ರೆ ಸರ್ ಅಂಜಿಕೆ ಹೇಳ್ತಾರ ಅವ್ರು ರಾಜಕೀಯದ. ಹಾ ನಮ್ ಕೈಯಾಗ ರಾಜಕೀಯ ಸರ್. ಮತ್ ಸರ್ ಒಬ್ಬ ರಾಜಕೀಯದ ಸರ್ ದಿನ ಒಬ್ಬರು ಬಡ್ಕೋತ ಹೋಗ್ತಾರ ಹಿಂಗ. ಅವ್ರು ಕೇಳ್ಯಾರ ಯಾರು ಸರ್ ಅವ್ರನ್ನ? ಅದಕ್ಕೆ ನಾ ಮಾಧ್ಯಮ ಅಂತ ಹೇಳ್ತಾ ಇದ್ದೀನಿ ಸರ್ ನಾನು. ಯಾಕಂದ್ರೆ ಸರ್ ನಾ ಸೈನಿಕ ನಾನ ಒಂದ್ ಕೈಯಿಂದ ಮಾಡಿದೆ ಅಂದ್ರೆ ನೀವು ಯಾರು ಬಿಡ್ತೀರಾ ಸರ್? ನೀವು ನನ್ನ ಕ್ವಶನ್ ಹಾಕ್ತೀರಿ, ಒಬ್ಬ ಸೈನಿಕಾಗಿ ಇಲ್ಲಿ ಗುಂಡಾಗಿರಿ ಮಾಡಕ್ ಅಂತ ಕೇಳ್ತೀರಿ ನಾನು. ನನಗೆ ನನ್ನ ಮ್ಯಾಗ ಇದನ್ನ ಕೇಳಕ್ ಹೋದ್ರೆ ನನಗೆ ಗತಿ ಮಾಡ್ತಾರೆ. ನನ್ನ ಮ್ಯಾಗ ಕೇಸ್ ಮಾಡಿದಾರ ಒಬ್ಬ ಸರ್. ಸರ್ ನನ್ನ ಚೇಂಜ್ ಹೋಗಿತ್ತು, ನನ್ನ ಪ್ರೆಸಿಡೆಂಟ್ ಹೋಗಿದ್ದು, ನಾ ಕೇಸ್ ಮಾಡಿದ್ದೀನಿ ಸರ್. ಅವ್ರದ್ದು ಹೋಗಿತ್ತಂದ್ರೆ ಅವ್ರು ಅವತ್ತ ಮಾಡ್ಬೇಕಿತ್ತು ಬಂದು. ಯಾಕಂದ್ರೆ ನಾ ಅಡ್ಮಿಟ್ ಇದ್ದೀನಿ ಸರ್. ನಾ ಹೋಗಿ ನಿನ್ನೆ ಮಾಡಿದ್ದೀನಿ FIR. ಅವ್ರು ಹೋಗಿದ್ದ ನಾ ಬೇಕಾ ಸರ್ ಕೌಂಟರ್ ಕೇಸ್ ಮಾಡ್ತೀನಿ. ಹೇಳ್ತಾರೆ ನೀ ಕೇಸ್ ಬೇಕಾಟ್ ಹಾಕು, ನಿನ್ ಕೇಸ್ ನಮ್ದು ಇಲ್ಲೇ ನಮ್ಗೆ ಗೊತ್ತು ಚಾರ್ಜ್ ನಮ್ಮ ಕೈ ಬಿಡಿಸ್ ಧಮಕಿ ಆಗತ್ತಾರೆ. ನಮ್ಗೆ ರಾಜಕಾರಣ ಇದೈತಿ ನಮ್ಮ ಕಡೆ, ಎಷ್ಟು ಬೇಕಾದ್ರೆ ನೀ 5 ಮಂದಿ 10 ಮಂದಿ ಹಾಕು, ನಮ್ಗೆ ಗೊತ್ತೈತಿ ಹೆಂಗ್ ತೆಗೆದು ಅಂತ ಹೇಳ್ತಾರೆ ಸರ್. ಇಲ್ಲಿಂದ ಚೇನ್ ಕಿತ್ಕೊಂಡ್ ಮುಂದೆ ಎಲ್ಲ ಇದು ಮಾಡಿದ್ದಾರೆ. ಅದ ಕಣ್ಣಿಗೆ ಹಲ್ಲೆ ಮಾಡಿದ್ದಾರೆ, ಹೊಟ್ಟಿಗೆ ಸರ್, ಎದೆಗೆ. ಇದು ನಂದಗಾಂವ್ ಸರ್, ರಬಕವಿಂಟಿ ತಾಲೂಕು, ಇಲ್ಲಿ ಮಾಲಿಪುರ ಬಾಜುಗೆ ಸರ್, ನಂದಗಾಂವ್ ಅಂತ ಆಗಿದೆ ಸರ್.